Heat, forever on fire. ರೇಣುಕಾಸ್ವಾಮಿ ಕೇಸ್ ಸಂಬಂಧಪಟ್ಟಂತೆ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ಇಲ್ಲಿ ಏನದು ಸಾಕ್ಷ್ಯ ಅಂತ ನೋಡಿದ್ರೆ ಒಂದು ಬೈಕ್ ಸಿಗುತ್ತೆ ಇಲ್ಲಿ. ಇದರಲ್ಲಿ A13 ಏನು ಆರೋಪಿ ದೀಪಕ್ಕು ಈ ಬೈಕ್ ಬಳಸ್ತಾ ಇದ್ದಂತೆ. ಈ ಬೈಕ್ ಕತೆ ಏನು ಅಂತ ಹೇಳಿದ್ರೆ ಹೆಬ್ಬಗೋಡಿಯಲ್ಲಿ ಕದ್ದಿದ್ದ ಬೈಕ್ ಅಂತ ಇದೆ. ನೋಡಿ ಎಂಥವ್ರು ಇದ್ದಾರೆ ಗ್ಯಾಂಗಲ್ಲಿ ಅಂತ ನೋಡಿದ್ರೆ ಆಶ್ಚರ್ಯ ಆಗ್ಬಿಡಲ್ವಾ. ಈಗ ಎಲ್ಲೋ ಹೆಬ್ಬಗೋಡಿಲಿ ಕಳ್ತನಾಗಿದ್ದಂಥ ಬೈಕು ಇಲ್ಯಾವುದೋ ಒಬ್ಬ ಆರೋಪಿ ಬಳಿಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಏನಿವರಲ್ಲ, ಯಾವ ಥರ ಇದು ನಾವು ಅರ್ಥ ಮಾಡ್ಕೊಳ್ಳೋದು? ಅಲ್ಲಿ ಕಳ್ತನಾಗಿದ್ದಂಥ ಬೈಕು ಇವನ ಹತ್ರ ಹೇಗೆ ಬಂದಿತ್ತು, ಯಾವ ಥರ ಬಂದಿತ್ತು ಗೊತ್ತಿಲ್ಲ. A13 ದೀಪಕ್ ಇದಾನಲ್ಲ, ಇವನ ಬಳಿಯಲ್ಲಿ ಹೆಬ್ಬಗೋಡಿಯಲ್ಲಿ ಕಳ್ತನಾಗಿದ್ದಂಥ ಬೈಕು ಇದ್ದಿರೋದು ಗೊತ್ತಾಗಿದೆ. ಈಗ ಯಾಕಿತ್ತು ಆ ಬೈಕು? ವಿಚಾರಣೆ ವೇಳೆ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಕದ್ದ ಬೈಕ್ನ ಬಗ್ಗೆ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಂತೆ. ಜೊತೆಗೆ ಹಲವು ಅಮಾಯಕರ ಹೆಸರಲ್ಲಿ ಇದೇ ಪ್ರಕರಣದಲ್ಲಿ ಸಿಮ್ಮನ್ನು ಕೂಡ ಖರೀದಿ ಮಾಡಲಾಗಿದೆ. ಸಿಮ್ ಕೊಡಿಸಿದವರ ಬಗ್ಗೆ ಕೂಲಂಕಷ ತನಿಖೆಯನ್ನು ಈಗ ಮಾಡಬೇಕಾಗಿದೆ. ಕೋರ್ಟ್ಗೆ ಸಲ್ಲಿಸಿರುವಂತಹ ರಿಮ್ಯಾಂಡ್ ಅರ್ಜಿಯಲ್ಲಿ ಪೊಲೀಸರ ಹೇಳಿಕೆ ಇದೆ. ಈಗ ಪೊಲೀಸರು ಒಂದೊಂದೊಂದೊಂದು ತನಿಖೆಯನ್ನು ಮಾಡ್ತಾ ಹೋದಂತೆ ಒಂದೊಂದು ವಿಷಯ ಇಲ್ಲಿ ಬಯಲಾಗ್ತಾ ಹೋಗ್ತವೆ. ಪ್ರಶ್ನೆ ಇಷ್ಟನೇ ಇಲ್ಲಿ ನೋಡಿ, ಇಲ್ಲಿ ಇವನು A13 ದೀಪಕ್ಕು ಹೆಬ್ಬಗೋಡಿಲಿ ಕದ್ದಿರೋ ಬೈಕು ಇವನಿಗೂ ಏನಪ್ಪ ಸಂಬಂಧ? ಇವರು ಕದ್ದಿರೋ ಮಾಲ್ಗಳ ವ್ಯವಹಾರ ಮಾಡ್ತಾಯಿದ್ರ ಹಾಗಾದರೆ, ಅಥವಾ ಇಂಥ ಪ್ರಕರಣಗಳಿಗೆ ಅಂತಲೇ ಇಂಥ ಬೈಕ್ ಇಟ್ಕೊಂಡಿದ್ರಾ? ನೋಡಿ, ಇಲ್ಲಿ ಮೋಡಸ್ ಆಪರಾಂಡಿ ಇರುತ್ತೆ. ಮೋಡಸ್ ಆಪರಾಂಡಿ ಅಂದರೆ ಪ್ರತಿಯೊಂದು ಅಪರಾಧಕ್ಕೂ ಒಂದು ವಿಧಾನ ಅಂತ ಇರುತ್ತೆ, ಒಂದೊಂದು ವಿಧಾನ ಅಂತ ಇರುತ್ತೆ. ಒಬ್ಬ ಚೈನ್ ಕದೀತಾನೆ ಅಂತ ಹೇಳಿದ್ರೆ ಅವನು ಒಂದು ಮೆಥಡ್ ಬಳಸ್ತಾ ಇರ್ತಾನೆ. ಕುತ್ತಿಗೆ ಸರ ಕದಿಬೇಕಾದ್ರೆ ಅವನು ಯಾವುದೋ ಬೈಕಲ್ಲಿ ಬರೋದು, ಇಬ್ಬರು ಹೆಲ್ಮೆಟ್ ಹಾಕ್ಕೊಂಡು ಕೂತಿರೋದು, ಬೆಳಗಿನ ಜಾವ ಅಥವಾ ಸಂಜೆ ವೇಳೆಗೆ ಹೆಣ್ಣುಮಕ್ಕಳು ಮನೆ ಮುಂದೆ ನೀರು ಹಾಕ್ತಿದ್ರು, ಅವರೆಲ್ಲಾದರೂ ಪಾರ್ಕಲ್ಲಿ ವಾಕಿಂಗ್ ಹೋಗಬೇಕು ಅಂತ ಹೋಗ್ತಾಯಿದ್ರು, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ದರು, ದೇವಸ್ಥಾನದ ಬಳಿ ಇದ್ದಾಗಲೇನು ಮಾಡ್ತಾರೆ, ಆ ಭಾಗದಲ್ಲಿ ಬಂದು ಚೈನ್ ಕಿತ್ಕೊಂಡು ಹೊರಟುಬಿಡ್ತಾರೆ. ಇನ್ಯಾರೋ ಮನೆಗಳ ಇವನು ಮನೆಯಲ್ಲಿ ಯಾರೂ ಇಲ್ದಿರೋದು ನೋಡಿ ಅವ್ನ ಮನೆಗಳ್ತನ ಮಾಡ್ತಾನೆ. ಅವನಿಗೆ ಬೇರೆ ಅಪರಾಧ ಕೃತ್ಯಗಳ ಎಕ್ಸ್ಪರ್ಟೈಸ್ ಇರಲ್ಲ. ಇನ್ಯಾರೋ ಬರೀ ಬೈಕ್ ಕದಿಯೋರು, ಬೈಕ್ ಲಾಕನ್ನು, ಹ್ಯಾಂಡಲ್ ಲಾಕನ್ನು ಮುರಿಯೋದು ಹೇಗೆ, ಆ ವೈರ್ಗಳನ್ನು ಕಟ್ ಮಾಡಿ ಅದು ಬಟನ್ ಆನ್ ಮಾಡಿದ ತಕ್ಷಣ ಬೈಕ್ ಸ್ಟಾರ್ಟ್ ಆಗೋದು ಹೇಗೆ, ಇದೆಲ್ಲ ಎಕ್ಸ್ಪರ್ಟ್ ಇರ್ತಾರೆ. ಅವ್ರು ಬೇರೆ ಕೆಲಸ ಮಾಡಲ್ಲ. ಇನ್ಯಾರೋ ಬರೀ ವೀಲ್ ಕದೀತಾ ಇರ್ತಾರೆ. ಹೀಗೆ ಒಂದೊಂದು ಥರ ಇರುತ್ತೆ. ಇವ್ರು ನೋಡಿ, ಎರಡು ಅನುಮಾನಗಳು ಯಾಕೆ ಅಂತ ಹೇಳಿದ್ರೆ, ಈ ಗ್ಯಾಂಗ್ನ ವಿಚಾರದಲ್ಲಿ ಇವರು ಈ ಕದ್ದಿರೋ ಮಾಲ್ ಬಳಸ್ತಾ ಇದ್ರ ಅಂತ. ಕದ್ದಿರೋ ಬೈಕ್ ಬಳಸೋದಾ? ಈಗ ಅವನೇ ಬೈಕ್ ಕದ್ದಿದ್ದ ಬೈಕನ್ನು ನೀನು ಕೊಂಡ್ಕೊಂಡಿದ್ದ ಗೊತ್ತಿಲ್ಲ ನಮಗೆ. ಯಾರು A13 ದೀಪಕ್ಕು ಏನು ಕೆಲಸ? ಇಂಥವ್ರ ಸಹವಾಸ ಏನ್ರಿ? ಯಾರಿಂದ ಯಾರು ಕೆಟ್ಟರು ಇಲ್ಲಿ? ಯಾರಿಂದ ಯಾರು ಕೆಟ್ಟರು? ಇವತ್ತಿಗೆ ದರ್ಶನ್ ವಿಚಾರದಲ್ಲಿ ಅವರ ಅಭಿಮಾನಿಗಳು ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಆಯಿತು ಅಂಥೇಳಿ. ಸಹವಾಸ ಇಂಥವ್ರದ ಅಂತ ನಮ್ಮ ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಇಂಥವ್ರು ಸಹವಾಸ ಮಾಡೇ ಹಾಳಾಗಿದ್ದ ಈ ನಟ. ಕದ್ದಿರೋ ಬೈಕನ್ನು ಯಾಕೆ ಬಳಸ್ತಾರ್ರಿ? ಯಾಕೆ ಬಳಸಬೇಕು? ಹೆಬ್ಬಗೋಡಿ ಲಿಮಿಟ್ಸಲ್ಲಿ ಕದ್ದಿರುವಂಥ ಬೈಕನ್ನು ಈ ದೀಪಕ್ಕನ್ನು ಯಾಕೆ ಬಳಸಬೇಕಲ್ಲಿ? ಅದನ್ನು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ರಿಮ್ಯಾಂಡ್ ಅರ್ಜಿಯಲ್ಲಿ ಹೇಳ್ಕೊಂಡಿದ್ದಾರೆ. ಇದಿಷ್ಟೇನಾ? ಸರಿಯಪ್ಪ, ಒಂದು ಪ್ರಾಮಾಣಿಕತೆ ಇದ್ದರೆ ಈ ದೇಶದ ನಾಗರಿಕನಾಗಿ, ಈ ನೆಲದ ಪ್ರಜೆಯಾಗಿ ಬೇರೆಯವ್ರ ಹೆಸರಲ್ಲಿ ಸಿಮ್ ಯಾಕ್ರಿ ತಗೋಬೇಕು? ಅಲ್ಲಿಗೆ ಅರ್ಥ ಏನು? ತನ್ನ ಐಡೆಂಟಿಟಿಯನ್ನು ಹೈಡ್ ಮಾಡ್ಕೊಳ್ಬೇಕು ಅಂತ, ತನ್ನ ಗುರುತಿಸಿಕೊಳ್ಳುವಿಕೆ ಅಂತ ಇರುತ್ತಲ್ಲ, ತನ್ನ ಗುರುತು ಅಂತ ಇರುತ್ತಲ್ಲ, ಮರೆಮಾಚಬೇಕು ಅಂತ ಯಾರ ಹತ್ರ ಟ್ರೈ ಮಾಡ್ತಾರೆ ಮರೆಮಾಚಕ್ಕೆ? ಕೆಟ್ಟ ಕೆಲಸ ಮಾಡೋರು ತಾನೆ. ಯಾರ್ದೋ ಹೆಸರಲ್ಲಿ ಸಿಮ್ ತೊಗೊಳ್ಳೋದು, ಯಾರಿಗೋ ಹೆದರಿಸೋದು, ಬೆದರಿಸೋದು, ಫೋನ್ ಮಾಡೋದು, ಇದೇ ತಾನೇ ಕೆಲಸಗಳು. ಮಾಡಬಹುದಾ ಹಾಗೆ? ಅಲೋ ಮಾಡ್ತಾ ದೇಶದ ಕಾನೂನು? ತಪ್ಪಲ್ವಾ ಅದು? ಬೈಕ್ ಒಂದು ಕಡೆ ಕದ್ದಿರೋ ಬೈಕು, ಸಿಮ್ಗಳು ಯಾರ್ದೋ ಹೆಸರಲ್ಲಿ ತೊಗೊಳ್ಳೋದು ಅಂದರೆ ಆ ಶೆಡ್ ನೋಡಿದ್ರೆ ಲೋನ್ ರಿಕವರಿ ವೆಹಿಕಲ್ಗಳಂತೆ ಅವೆಲ್ಲವೂ ಕೂಡ. ಅಂದರೆ ಯಾರಿಗೆ ಹೊಡೆದಿರ್ತಾರೋ ಯಾರಿಗೆ ಬಡ್ದಿರ್ತಾರೋ ಗೊತ್ತಿಲ್ಲ, ಯಾವ ಥರ ತಂದಲ್ಲಿ ಗಾಡಿಗಳು ನಿಲ್ಲಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಯಾರೋ ಲೋನ್ ಕಟ್ಟೋಕ್ಕಾಗಿಲ್ಲ, ಬ್ಯಾಂಕ್ನವ್ರು ಹೋಗಿ ಲೋನ್ ಕಟ್ರಪ್ಪ ಅಂದರೆ ಕೊಡಲ್ಲ. ಅದಕ್ಕೆ ಕೆಲವ್ರನ್ನ ಬಿಡ್ತಾರೆ, ಮಸಲ್ ಪವರ್ ಇರ್ತಕ್ಕಂಥವ್ರನ್ನ, ಮಾಂಸಖಂಡಗಳ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತಲ್ಲ ಅಂತ ಬಿಟ್ಟು ವಸೂಲಿ ಮಾಡಿಸ್ತಾರೆ ಅಂತ ಮಾಹಿತಿ ಇದೆ. ಸೊ ಅಂಥ ವೆಹಿಕಲ್ಗಳಲ್ಲಿ ಇದ್ದಿದ್ದು ಇದಕ್ಕೆ ಅಂತ ಇವರು ಯಾವುದಾದ್ರು ಕದ್ದು ವೆಹಿಕಲ್ಲು, ಈ ಥರ ವಶಪಡಿಸ್ಕೊಂಡಂಥ ವೆಹಿಕಲ್ಗಳು, ಲೋನ್ ರಿಕವರಿ ಆಗೋರು ನಿನ್ನ ಗಾಡಿ ಕೊಡಲ್ಲ ಅಂತ ಹೇಳಿದಂಥ ವೆಹಿಕಲ್ಗಳು ನಮ್ಗೆ ಗೊತ್ತಿಲ್ಲ. ಈ ಥರದ್ದು ಯಾಕೆ ಬಳಸ್ತಾ ಇದ್ದಾರೆ ಅಂದರೆ ಎಂಟೈರ್ ಗ್ಯಾಂಗು, ಈ ಗ್ಯಾಂಗ್ನಲ್ಲಿ ಇರ್ತಕ್ಕಂಥ ಕೆಲವರು ಈ ಥರದ ಕೃತ್ಯಗಳಲ್ಲೂ ಕೂಡ ಭಾಗಿಯಾದಂಥವ್ರು ಇದ್ದಾರಾ? ರಿಮ್ಯಾಂಡ್ ಅರ್ಜಿಲಿ ಕೇಳಿದ್ದಾರೆ. ಕದ್ದಿರ್ತಕ್ಕಂಥ ಡಿಯೋ ಬೈಕು A13 ದೀಪಕ್ ಬಳಸ್ಕೊಂಡಿದ್ದಾನೆ ಅಂತ ರಿಮ್ಯಾಂಡ್ ಅರ್ಜಿಲಿ ಇರೋದು. ಇದು ನೋಡಿ, ಅಲ್ಲಿ A13 ದೀಪಕ್ಕು ಬಳಸಿರೋದು ಡಿಯೋ ಬೈಕು. ಇದು ಕದ್ದಿರೋ ಮಾಲ್ ಅಂತ. ಇದು ಬೇಕಾ ಇವನಿಗೆ? ಈ ಒಬ್ಬ ನಟ, ಈ ನಟನ ಪರಿಚಯ ಇದೆಯಪ್ಪ ನನಗೆ, ಈ ನಟನ ಸಹವಾಸ ಇದೆ, ಅಣ್ಣ ಅಂದ್ಕೊಂಡು ತಿರುಗ್ತೀನಿ ನಾನು. ಈ ನಟನಿಗೆ ಒಂದು ಫ್ಯಾನ್ ವಲಯದಲ್ಲಿ ಒಳ್ಳೆಯ ಹೆಸರಿದೆ, ಅಭಿಮಾನಿಗಳ ವಲಯದಲ್ಲಿ ಒಳ್ಳೆಯ ಹೆಸರಿದೆ. ಈ ನಟನ ವ್ಯವಹಾರ ಮಾಡೋದು ನಾನು, ಕದ್ದಿರೋ ಬೈಕ್ ಇಟ್ಕೊಂಡು ಈ ನಟನ ಸ್ನೇಹನ ಸಂಪಾದನೆ ಮಾಡ್ಬೋದಾ? ಭಾಗ 1. ಭಾಗ 2, ನಟ ಕೂಡ ಯೋಚನೆ ಮಾಡಬೇಕಲ್ವಾ?
ಯಾರು ಇವನು, ಇವರೆಲ್ಲ ಏನಪ್ಪ, ನಿಮ್ಮ ಹಿನ್ನೆಲೆ ಏನು ಕೆಲಸ ಮಾಡ್ತೀರಾ, ಏನು ನಿಮ್ಮ ಬದುಕು, ನಿಮ್ಮ ಕರ್ಮಗಳೇನು ಬೆಳಗ್ಗೆ ಎದ್ದರೆ ಅಂತ ಕೇಳಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನು ಕೆಲಸಗಳು ಮಾಡ್ತೀರಪ್ಪ ತಾವು, ತಮ್ಮ ವ್ಯವಹಾರ ಏನು, ತಮ್ಮ ಫೋನ್ ನಂಬರ್ಗಳ ಕಥೆ ಏನು, ಇಲ್ಲೇ ಇರ್ತೀರ ನೀವು, ನಿಮ್ಮ ತಂದೆ ತಾಯಿ ಏನು ಕತೆ, ಬದುಕೇನು, ನಿಮ್ಮ ಬಾಳೇನು, ನಿಮ್ಮ ಲೈಫ್ ಏನು ಅಂತ ಕೇಳಬೇಕಲ್ವ. ಯಾರಂದ್ರೆ ಅವ್ರನ್ನ ಇಟ್ಕೊಂಡ್ಬಿಟ್ಟಾಗ ಯಾವ ಗ್ರಹಚಾರ, ಯಾವುದರ ಪ್ರೇರೇಪಣೆಯಿಂದ ಯಾವತ್ತು ಯಾವ ವ್ಯಕ್ತಿ ಏನಾಗ್ತಾನೆ ಗೊತ್ತಾಗಲ್ವಲ್ಲ ನಮಗೆ. ಯಾರಿಂದ ಯಾರು ಕೆಟ್ಟರು ಅಂತ ಹೇಳಬೇಕ್ರಿ. ಈಗ ಯಾರಿಂದ ಯಾರು ಕೆಟ್ಟರು ಅಂತ ಹೇಳಬೇಕು. ಈಗ ದೀಪಕ್ ಅಂದರೆ ಗೊತ್ತಿತ್ತು ಯಾರಿಗಾದರೂ? ಯಾರು ಯಾರು ಈ ದೀಪಕ್ ಅನ್ನೋನು? ಯಾರಿಗಾದ್ರೂ ಗೊತ್ತಿತ್ತೇನ್ರಿ? ಸುತ್ತಮುತ್ತ ಅವ್ನ ಫ್ರೆಂಡ್ಸ್ನಾಗ 3-3 ಜನ ಗೊತ್ತಿರಬಹುದು. ದರ್ಶನ್ ಅಂದರೆ ಎಷ್ಟು ಜನ ಗೊತ್ತು ನೋಡ. ದರ್ಶನ್ ಅಂದರೆ ನೋಡಿ, ಇವನು ದೀಪಕ್ ಅಂತ, ಇವನು ಕದ್ದಿರೋ ಡಿಯೋ ಇವನು ಓಡಿಸ್ತಾ ಇದ್ದಂತೆ. ಇವನೇ ಕದ್ಕೊಂಡು ಬಂದಿದ್ನೋ ಇಲ್ಲ ಯಾರನ್ನ ಕದ್ದಿರೋರಿಂದ ಕೊಂಡ್ಕೊಂಡಿದ್ನೋ ಗೊತ್ತಿಲ್ಲ. ಕಡಿಮೆಗೆ ಸಿಕ್ತು ಅಂತ ಕೊಂಡ್ಕೊಂಬಿಟ್ನ, ನಮಗೆ ಗೊತ್ತಿಲ್ಲ ರೀ. ಹೆಬ್ಗೋಡಿ ಪೊಲೀಸರು ಹೇಳಬೇಕಾಗತ್ತಿದೆ ನಮಗಿದು ಈ ಒಂದು ವಿಚಾರವನ್ನು ಪೊಲೀಸರು ಅದನ್ನು ಹೇಳಬೇಕಾಗತ್ತೆ. ಇವನು ಕದ್ದಿರೋ ಬೈಕು ಇಲ್ಲಿ ಎಲ್ಲಿಂದ ಕಳ್ತನ ಆಗಿತ್ತು, ಹೆಬ್ಗೋಡಿ ಸ್ಟೇಷನ್ ಲಿಮಿಟ್ಸು ಅಲ್ಲಿ ಕದ್ದಿರೋದು ಅಂಥೇಳಿ. ಇನ್ನೊಂದು, ಬೇರೆಯವರ ಹೆಸರಲ್ಲಿ ಸಿಮ್ ಖರೀದಿ ಮಾಡಿ. ಯಾಕಪ್ಪ ಇಂಥ ಘನಕಾರ್ಯ? ಬಳಸಿ ನಿಮ್ಮದೇ ಸಿಮ್ಮು. ಯಾರಾದರೂ ಅಕ್ರಮ, ಅನ್ಯಾಯ, ಕಾನೂನು ಮಾರ್ಗದಲ್ಲಿ ಅಲ್ಲದೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರೋರು ಈ ಥರ ಸಿಮ್ಗಳನ್ನು ಬಳಸ್ಕೊಳ್ತಾರೆ. ಗೊತ್ತಿರತಕ್ಕಂಥ ವಿಚಾರ. ಸಿಕ್ಕಾಕೋಬಾರ್ದಲ್ಲ ನಾಳೆ ಕೋರ್ಟಲ್ಲಿ ಹೋದರೆ, ಸಿಮ್ಮೇ ನಂದಲ್ಲ ಸ್ವಾಮಿ, ಯಾರ್ದೋ ತಂದು ನನ್ನ ತಲೆ ಮೇಲೆ ಹಾಕ್ತಿದ್ದಾರೆ ಹೇಳಬಹುದಲ್ಲ. ಅದಕ್ಕೆ ಯಾಕೆ ಬಳಸ್ತಿದ್ದ ಸಿಮ್ ಇವನು? ಇದು ಆರೋಪ ಇದ ಮೇಲೆ ಇರ್ತಕ್ಕಂಥದ್ದು. ಇದೀಗ ಸಿಮ್ ಖರೀದಿ ಮಾಡಿ ಇವನು ಕೊಟ್ಟೋರು ಯಾರು? ಅಥವಾ ಅದು ಕದ್ದಿರೋ ಮಾಲ? ಸಿಮ್ ಕೂಡ ಕದ್ದಿರೋ ಮಾಲ? ಯಾರಾದ್ರೂ ಮೊಬೈಲ್ ಕಿತ್ಕೊಂಡಿದ್ರೆ ಇವರು? ಗೊತ್ತಿಲ್ಲ ನಮಗೆ. ಹೆದರಿಸಿ ಮೊಬೈಲ್ ಕಿತ್ಕೊಂಡಿದ್ರೇನ್ರಿ ಇವರು? ಅದೇ ಫೋನ್ ಹೆಂಗಿದ್ರು ಯೂಸ್ ಮಾಡೋಣ ಅಂತ ಮಾಡ್ತಾಯಿದ್ರಾ? ನಮಗದು ಗೊತ್ತಿಲ್ಲ. ಈಗ ಅವ್ರನ್ನೂ ಪತ್ತೆ ಹಚ್ಚಬೇಕು ಪೊಲೀಸರು. ಯಾವ ನಂಬರು ಯಾರ ಹೆಸರಲ್ಲಿ ಖರೀದಿಗೆ ಆಗಿದೆ, ಯಾರು ಆಧಾರ್ ಕಾರ್ಡ್ ಕೊಟ್ಟಿದ್ರು, ಅಲ್ಲಿ ಡಾಕ್ಯುಮೆಂಟ್ಸ್ ಕೊಡಬೇಕಲ್ವಾ ಸಿಮ್ ಖರೀದಿ ಮಾಡಬೇಕಾದ್ರೆ. ಅದು ಕೂಡ ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ. ತನಿಖೆ ವೇಳೆ ತಾಂತ್ರಿಕವಾಗಿ ಸಿಕ್ಕಿರತಕ್ಕಂಥ ಸಾಕ್ಷ್ಯಗಳನ್ನು ನಾವು ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ದೀವಿ, ವರದಿಗೆ ಅಂತ ಕಳಿಸಿದ್ದೀವಿ. DVR ರಿಟ್ರೈವ್ಗಾಗಿ ಹೈದರಾಬಾದ್ಗೆ ಕಳಿಸ್ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಏನಾದರೂ ಇಂಥವ್ರಿಗೆ ಜಾಮೀನು ಕೊಟ್ಟುಬಿಟ್ರೆ ನಮ್ಮ ಇಡೀ ತನಿಖಾ ಪ್ರಗತಿಗೆ, ತನಿಖಾ ಹಂತಗಳಿಗೆ ಬಹಳ ತೊಂದರೆ ಆಗುತ್ತೆ ಅಂಥೇಳಿ ಅಪೀಲ್ ಮಾಡಿಕೊಂಡು ಇದಕ್ಕೆ ಜಾಮೀನು ಕೊಡಬೇಡಿ ಸ್ವಾಮಿ ಅಂತೇಳಿ ಪೊಲೀಸರು ಕೇಳ್ಕೊಂಡಿದ್ದಾರೆ. ಅದಕ್ಕೆ ತಕ್ಕ ರೀತಿಯಲ್ಲಿಯೇ ಜಾಮೀನು ಕೂಡ ನಿರಾಕರಿಸಲಾಗಿದೆ. ಆಗಸ್ಟ್ 1ರವರೆಗೂ ಮುದ್ದೆ ಮುರಿರಿ ಜೈಲಲ್ಲಿ ಅಂಥೇಳಿ ನ್ಯಾಯಾಧೀಶರು ಹೇಳಿದ್ದಾರೆ.